ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. 2026ರಲ್ಲಿ ಯಾವ ರಾಶಿಯವರಿಗೆ ಕಂಕಣ ಬಲ ಕೂಡಿ ಬಂದು ಮದುವೆಯಾಗಲಿದೆ ಎಂಬಂತಹ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ನಿಮಗೆ ಮದುವೆ ಸೆಟ್ ಆಗುತ್ತಿಲ್ಲ ಅಂದುಕೊಂಡರೆ ನಿಮ್ಮ ಜನ್ಮ ಜಾತಕದಲ್ಲಿ ಸಪ್ತಮ ಭಾವದ ಸಪ್ತಮಾಧಿಪತಿ ಗ್ರಹದ ಪ್ಲೇಸ್ಮೆಂಟ್ ನೋಡಬೇಕು. ದ್ವಿತೀಯ ಭಾವ, ಚತುರ್ಥ ಭಾವವನ್ನು ವಿಶ್ಲೇಷಣೆ ಮಾಡಬೇಕು. ದ್ವಿತೀಯ ಭಾವವನ್ನು ಕುಟುಂಬ ಸ್ಥಾನವೆಂದು, ಸಪ್ತಮ ಭಾವವನ್ನು ವೈವಾಹಿಕ ಸ್ಥಾನವೆಂದು, ನಾಲ್ಕನೇ ಭಾವವನ್ನು ಸುಖ ಸ್ಥಾನವೆಂದು ಕರೆಯಬಹುದು. ಎರಡನೇ ಭಾವ, ಏಳನೇ ಭಾವದ ದಶಾಭುಕ್ತಿಗಳು ನಡೆದಾಗ ವಿವಾಹ ಸೆಟ್ ಆಗುತ್ತದೆ. ಹಾಗೆಯೇ ಗೋಚಾರದಲ್ಲಿ ನಿಮ್ಮ ಜನ್ಮ ಕುಂಡಲಿಯ ಸಪ್ತಮ ಭಾವ, ದ್ವಿತೀಯ ಭಾವಕ್ಕೆ ಗುರುಗ್ರಹ ದೃಷ್ಟಿಸಿದರೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. 2026ರಲ್ಲಿ ಕಂಕಣ ಭಾಗ್ಯ ಕೂಡಿ ಬರುವಂತಹ ಮೊದಲನೆಯ ರಾಶಿಯವರು ಮಿಥುನ ರಾಶಿ. ಗೋಚಾರದಲ್ಲಿ ನಿಮ್ಮ ಸಪ್ತಮ ಭಾವಕ್ಕೆ ಸಪ್ತಮಾಧಿಪತಿ ಅಥವಾ ದ್ವಿತೀಯ ಭಾವ, ದ್ವಿತೀಯಾಧಿಪತಿಯ ಮೇಲೆ ಗುರುಗ್ರಹ, ಶನಿಗ್ರಹದ ದೃಷ್ಟಿ ಬಿದ್ದರೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. 2026 ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ವಿವಾಹ ಭಾಗ್ಯ ಕೂಡಿ ಬರಲಿದೆ. 2026ರಲ್ಲಿ ಕಂಕಣ ಭಾಗ್ಯವಿರುವಂತಹ ಎರಡನೆಯ ರಾಶಿಯವರು ಕಟಕ ರಾಶಿ. ನಿಮ್ಮ ರಾಶಿಯಲ್ಲಿಯೇ ಗುರುಗ್ರಹ ಪ್ರವೇಶ ಮಾಡಿ ಏಳನೇ ಭಾವವನ್ನು ಏಳನೇ ದೃಷ್ಟಿಯಿಂದ ದೃಷ್ಟಿಸುತ್ತದೆ. ಗುರುಗ್ರಹದ ದೃಷ್ಟಿ ಆಶೀರ್ವಾದವಿಲ್ಲದೆ ಮದುವೆಯಾಗುವುದು ಸಾಧ್ಯವಿಲ್ಲದ ಮಾತು. ಮೇ ತಿಂಗಳ ನಂತರ ಕಟಕ ರಾಶಿಯವರಿಗೆ ಮದುವೆ ಸೆಟ್ ಆಗುವಂತಹ ಯೋಗವಿದೆ. 2026ರಲ್ಲಿ ಮದುವೆ ಯೋಗವಿರುವಂತಹ ಮೂರನೆಯ ರಾಶಿಯವರು ಸಿಂಹರಾಶಿ. ಸಿಂಹರಾಶಿಯವರಿಗೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ನಂತರ ವಿವಾಹ ಸೆಟ್ ಆಗುವಂತಹ ಯೋಗವಿದೆ. ಶನಿಗ್ರಹ ನಿಮ್ಮ ಕುಟುಂಬ ಸ್ಥಾನವನ್ನು ವೀಕ್ಷಿಸುತ್ತಿದೆ. ಇದರಿಂದಾಗಿ ಮದುವೆ ನಿಧಾನವಾಗಬಹುದು. ಅಕ್ಟೋಬರ್ 31ಕ್ಕೆ ಗುರುಗ್ರಹದ ದೃಷ್ಟಿ ನಿಮ್ಮ ಸಪ್ತಮ ಭಾವಕ್ಕೆ ಬೀಳುತ್ತದೆ. ಆದ್ದರಿಂದ ಅಕ್ಟೋಬರ್ ತಿಂಗಳಲ್ಲಿ ಮದುವೆ ಸೆಟ್ ಆಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. 2026ರಲ್ಲಿ ಕಂಕಣ ಭಾಗ್ಯ ಕೂಡಿ ಬರುವಂತಹ ನಾಲ್ಕನೆಯ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸಪ್ತಮ ಭಾವದಲ್ಲಿ ಶನಿಗ್ರಹ, ಗುರುಗ್ರಹದ ದೃಷ್ಟಿ ಸಪ್ತಮ ಭಾವಕ್ಕೆ ಬೀಳುತ್ತಿದೆ. ಜುಲೈ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಮದುವೆ ಸೆಟ್ ಆಗಲಿದೆ. ಇನ್ ಕೇಸ್ ನಿಮಗೆ ಮದುವೆ ಸೆಟ್ ಆಗುತ್ತಿಲ್ಲ ಅಂದರೆ ನಿಮ್ಮ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷಿಗಳ ಬಳಿ ವಿಶ್ಲೇಷಣೆ ಮಾಡಿಸಿಕೊಳ್ಳಿ. 2026ರಲ್ಲಿ ಕಂಕಣ ಭಾಗ್ಯ ಕೂಡಿ ಬರುವಂತಹ ಐದನೆಯ ರಾಶಿ ವೃಶ್ಚಿಕ ರಾಶಿ. ಶನಿಗ್ರಹದ ದೃಷ್ಟಿ ನಿಮ್ಮ ಸಪ್ತಮ ಭಾವಕ್ಕೆ ಬೀಳುತ್ತಿದೆ. ಗುರುಗ್ರಹ ನಿಮ್ಮ ನವಮ ಭಾವದಲ್ಲಿ ಗೋಚಾರ ಮಾಡಿ ನಿಮ್ಮ ರಾಶಿಯನ್ನು, ಪಂಚಮ ಭಾವವನ್ನು ವೀಕ್ಷಿಸುತ್ತದೆ. ಜೂನ್ 2ರ ನಂತರ ವೃಶ್ಚಿಕ ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. 2026ರಲ್ಲಿ ವಿವಾಹ ಯೋಗವಿರುವಂತಹ ಆರನೆಯ ರಾಶಿ ಮಕರ ರಾಶಿ. ನಿಮ್ಮ ಸಪ್ತಮ ಭಾವದಲ್ಲಿ ಗುರುಗ್ರಹ ಸಂಚಾರ ಮಾಡುತ್ತಿದೆ ಹಾಗೂ ಶನಿಗ್ರಹ ಮೂರನೇ ಭಾವದಲ್ಲಿ ಗೋಚಾರ ಮಾಡಲಿದೆ. ಶಾಸ್ತ್ರಗಳ ಪ್ರಕಾರ ಮೂರನೇ ಭಾವದಲ್ಲಿ ಶನಿಗ್ರಹ ಸಂಚಾರ ಮಾಡಿದಾಗ ಪಾಸಿಟಿವ್ ರಿಸಲ್ಟ್ಗಳನ್ನೇ ಕೊಡುತ್ತದೆ. ಗುರುಗ್ರಹದ ಆಶೀರ್ವಾದದಿಂದ ಮಕರ ರಾಶಿಯವರಿಗೆ ಜೂನ್ 2ರ ನಂತರ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಗೋಚಾರದ ಪ್ರಕಾರ 2026ರಲ್ಲಿ ವಿವಾಹ ಯೋಗವಿರುವಂತಹ ಏಳನೆಯ ರಾಶಿಯವರು ಕುಂಭರಾಶಿ. ನಿಮ್ಮ ಕುಟುಂಬ ಸ್ಥಾನದಲ್ಲಿಯೇ ಶನಿಗ್ರಹ ಸ್ಥಿತವಾಗಿದೆ. ಗುರುಗ್ರಹದ ದೃಷ್ಟಿ ನಿಮ್ಮ ದ್ವಿತೀಯ ಭಾವದ ಮೇಲೆ ಬೀಳುತ್ತಿರುವುದರಿಂದ ಕುಂಭರಾಶಿಯವರಿಗೆ ಜೂನ್ ತಿಂಗಳ ನಂತರ ವಿವಾಹ ಸೆಟ್ ಆಗಲಿದೆ. ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಒಳಗೆ ಕುಂಭರಾಶಿಯವರಿಗೆ ಮದುವೆ ಸೆಟ್ ಆಗುತ್ತದೆ. ನಿಮಗೆ ಮದುವೆ ವಯಸ್ಸು ಬಂದರೂ ಮದುವೆ ಸೆಟ್ ಆಗುತ್ತಿಲ್ಲ ಅಂದರೆ ನಿಮ್ಮ ಜನ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿಸಿಕೊಳ್ಳಿ. ವಿವಾಹಕ್ಕೆ ಕಾರಕ ಗ್ರಹ ಶುಕ್ರ ಗ್ರಹವಾಗಿರುವುದರಿಂದ ಶುಕ್ರ ಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಈ ಬೀಜ ಮಂತ್ರವನ್ನು ಮದುವೆಯಾಗಲು ಬಯಸುವಂತಹವರು ಪ್ರತಿನಿತ್ಯ 108 ಬಾರಿ ಪಠಿಸಿ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.